ಜುಲೈ ತಿಂಗಳು ಮೇಷರಾಶಿಯವರ ಪಾಲಿಗೆ ಅದೃಷ್ಟದ ಬೆಳಕನ್ನು ಹೊತ್ತು ತರುವ ಅಪರೂಪದ ಸಮಯವಾಗಬಹುದು. ಈ ತಿಂಗಳ ಪ್ರತಿಯೊಂದು ದಿನವೂ ನಿಮ್ಮ ಜೀವನದಲ್ಲಿ ಹೊಸ ಭರವಸೆ, ಹೊಸ ಅವಕಾಶ ಮತ್ತು ಹೊಸ ಸಂತೋಷವನ್ನು ಮೂಡಿಸುವ ಶಕ್ತಿಯನ್ನು ಹೊಂದಿರುವಂತೆ ಕಾಣಬಹುದು. ನೀವು ಬಹಳ ದಿನಗಳಿಂದ ಮನಸ್ಸಿನಲ್ಲಿಟ್ಟುಕೊಂಡಿದ್ದ ಕನಸುಗಳು ಒಂದೊಂದಾಗಿ ರೂಪ ಪಡೆಯಲು ಆರಂಭವಾಗುವ ಸೂಚನೆಗಳು ಕಂಡುಬರುತ್ತಿವೆ. ದೇವರ ಅನುಗ್ರಹ, ಹಿರಿಯರ ಆಶೀರ್ವಾದ ಮತ್ತು ನಿಮ್ಮ ಪರಿಶ್ರಮ ಈ ಮೂರು ಒಂದಾದರೆ ಅದೃಷ್ಟವು ನಿಮ್ಮ ಜೀವನದಲ್ಲಿ ಅಚ್ಚರಿಯ ರೀತಿಯಲ್ಲಿ ಕೆಲಸ ಮಾಡಬಹುದು. ಈ ತಿಂಗಳಲ್ಲಿ ನಿಮ್ಮ ಮುಖದಲ್ಲಿ ಸಂತಸದ ನಗು ಹೆಚ್ಚಾಗಬಹುದು. ನೀವು ಎಲ್ಲಿಗೆ ಹೋದರೂ ನಿಮ್ಮ ಮಾತಿಗೆ ಗೌರವ ಸಿಗುತ್ತದೆ. ನಿಮ್ಮ ವ್ಯಕ್ತಿತ್ವದಿಂದಲೇ ಅನೇಕ ಜನರು ಆಕರ್ಷಿತರಾಗಬಹುದು. ಇದು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡುವ ಸಮಯವಾಗಬಹುದು. ಜುಲೈ ತಿಂಗಳ ಮೊದಲ ದಿನಗಳಿಂದಲೇ ನಿಮ್ಮ ಅದೃಷ್ಟ ನಿಧಾನವಾಗಿ ಜಾಗೃತಿಯಾಗುವ ಲಕ್ಷಣಗಳು ಕಂಡುಬರುತ್ತಿವೆ. ನೀವು ನಿರೀಕ್ಷಿಸದ ವ್ಯಕ್ತಿಯಿಂದ ಒಂದು ಒಳ್ಳೆಯ ಸುದ್ದಿ ಬರಬಹುದು. ಹಲವು ದಿನಗಳಿಂದ ಬಾಕಿ ಉಳಿದಿದ್ದ ಕೆಲಸ ಇದ್ದಕ್ಕಿದ್ದಂತೆ ಪೂರ್ಣಗೊಳ್ಳಬಹುದು. ನಿಮ್ಮ ಮನಸ್ಸಿನಲ್ಲಿ ಇದ್ದ ಗೊಂದಲಗಳು ದೂರವಾಗಿ ಆತ್ಮವಿಶ್ವಾಸ ಹೆಚ್ಚಾಗಬಹುದು. ನೀವು ಯಾವ ಕೆಲಸವನ್ನು ಆರಂಭಿಸಿದರೂ ಅದರ ಹಿಂದೆ ದೇವರ ಕೃಪೆ ಇದೆ ಎನ್ನುವ ಅನುಭವವಾಗಬಹುದು. ಸಣ್ಣ ಸಣ್ಣ ಯಶಸ್ಸುಗಳು ದೊಡ್ಡ ಸಾಧನೆಗಳತ್ತ ನಿಮ್ಮನ್ನು ಕರೆದೊಯ್ಯುತ್ತದೆ. ಧನ ಲಾಭದ ವಿಷಯದಲ್ಲಿ ಈ ತಿಂಗಳು ನಿಮಗೆ ವಿಶೇಷ ಅನುಕೂಲಕರವಾಗಿರಬಹುದು. ಅನಿರೀಕ್ಷಿತವಾಗಿ ಹಣ ಕೈಗೆ ಬರುವ ಅವಕಾಶಗಳು ಸೃಷ್ಟಿಯಾಗುತ್ತವೆ. ಹಿಂದೆ ಕೊಡಬೇಕಾಗಿದ್ದ ಹಣ ಮರಳಿ ಸಿಗುತ್ತದೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಆರ್ಥಿಕ ಅವಕಾಶ ಈಗ ನಿಮ್ಮ ಮುಂದೆ ಬರುತ್ತದೆ. ಕೆಲವರಿಗೆ ಬೋನಸ್, ಪ್ರೋತ್ಸಾಹಧನ, ಉಡುಗೊರೆ ಅಥವಾ ಹೆಚ್ಚುವರಿ ಆದಾಯ ದೊರೆಯುವ ಸಾಧ್ಯತೆ ಇದೆ. ಕೆಲವರಿಗೆ ಹೊಸ ಆದಾಯದ ಮಾರ್ಗವೇ ತೆರೆದುಕೊಳ್ಳಲಿದೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಸಮಯ ಸಮೀಪಿಸುತ್ತಿರುವಂತೆ ಕಾಣಬಹುದು. ನಿಮ್ಮ ಮನೆಗೆ ಶುಭ ಸುದ್ದಿಗಳ ಆಗಮನ ಹೆಚ್ಚಾಗುತ್ತದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗಬಹುದು. ಹಿರಿಯರ ಆಶೀರ್ವಾದ ನಿಮ್ಮ ಜೀವನದ ದೊಡ್ಡ ಶಕ್ತಿಯಾಗುತ್ತದೆ. ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಮಾತುಕತೆ ನಡೆಯಲಿದೆ. ಬಂಧು ಬಳಗದವರೊಂದಿಗೆ ಉತ್ತಮ ಸಂಬಂಧಗಳು ಬೆಳೆದು ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ಮನೆಯೊಳಗೆ ನಗುವಿನ ಧ್ವನಿ ಹೆಚ್ಚಾಗಬಹುದು. ನಿಮ್ಮ ಆಗಮನವೇ ಮನೆಯವರಿಗೆ ಸಂತೋಷವನ್ನು ನೀಡುವಂತಹ ಸಂದರ್ಭಗಳೆದುರಾಗಬಹುದು. ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲು ಹೊಸ ಪರಿಚಯಗಳು ಕಾರಣವಾಗುತ್ತವೆ. ನೀವು ಭೇಟಿಯಾಗುವ ಕೆಲವು ವ್ಯಕ್ತಿಗಳು ನಿಮ್ಮ ಭವಿಷ್ಯಕ್ಕೆ ದಾರಿದೀಪವಾಗುತ್ತವೆ. ಅವರಿಂದ ಸಿಗುವ ಒಂದು ಸಲಹೆ ಅಥವಾ ಒಂದು ಅವಕಾಶ ನಿಮ್ಮ ಜೀವನವನ್ನು ಹೊಸ ದಿಕ್ಕಿನತ್ತ ಕೊಂಡೊಯ್ಯುವ ಸಾಧ್ಯತೆ ಇದೆ. ಆದ್ದರಿಂದ ಈ ತಿಂಗಳಲ್ಲಿ ಸಕಾರಾತ್ಮಕ ಮನೋಭಾವದಿಂದ ಪ್ರತಿಯೊಬ್ಬರೊಂದಿಗೆ ನಡೆದುಕೊಳ್ಳುವುದು ನಿಮಗೆ ಇನ್ನಷ್ಟು ಅದೃಷ್ಟವನ್ನು ತರುತ್ತದೆ. ಜುಲೈ ತಿಂಗಳಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಗೌರವ ದೊರೆಯುವ ಸಮಯ ಬರುತ್ತದೆ. ನಿಮ್ಮ ಸಾಮರ್ಥ್ಯವನ್ನು ಗುರುತಿಸುವವರು ಹೆಚ್ಚಾಗಬಹುದು. ನೀವು ಮಾಡಿದ ಕೆಲಸಕ್ಕೆ ಪ್ರಶಂಸೆ, ಮೆಚ್ಚುಗೆ ಮತ್ತು ಗೌರವ ದೊರೆಯಲಿದೆ. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಇನ್ನಷ್ಟು ಹೆಚ್ಚಾಗಿ ಮುಂದಿನ ಯಶಸ್ಸಿಗೆ ಬಲವಾದ ಅಡಿಪಾಯ ನಿರ್ಮಾಣವಾಗಬಹುದು. ನಿಮ್ಮ ಹೆಸರು ಹೊಸ ಕ್ಷೇತ್ರಗಳಲ್ಲಿ ಕೇಳಿಬರಲಿದೆ. ಜನರು ನಿಮ್ಮ ಸಲಹೆಯನ್ನು ಕೇಳಲು ಆರಂಭಿಸಬಹುದು. ಈ ತಿಂಗಳಲ್ಲಿ ನಿಮ್ಮ ಅದೃಷ್ಟದ ಬಣ್ಣ ಕೆಂಪು ಮತ್ತು ಕೇಸರಿ ಬಣ್ಣವಾಗಿರಬಹುದು. ಈ ಬಣ್ಣಗಳನ್ನು ಪ್ರಮುಖ ಸಂದರ್ಭಗಳಲ್ಲಿ ಬಳಸಿದರೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ. ಅದೃಷ್ಟದ ಸಂಖ್ಯೆಗಳು 1, 3 ಮತ್ತು 9 ಎಂದು ಪರಿಗಣಿಸಲಾಗಿದೆ. ಮಂಗಳವಾರ ಹಾಗೂ ಭಾನುವಾರ ನಿಮ್ಮ ಪಾಲಿಗೆ ವಿಶೇಷ ಶುಭ ಫಲ ನೀಡುವ ದಿನಗಳಾಗಿರಬಹುದು. ಈ ದಿನಗಳಲ್ಲಿ ಆರಂಭಿಸುವ ಕೆಲಸಗಳು ಉತ್ತಮ ದಿಕ್ಕಿನಲ್ಲಿ ಸಾಗುವ ಸಾಧ್ಯತೆ ಹೆಚ್ಚಾಗಲಿದೆ. ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ಸಂತೋಷದ ಕ್ಷಣಗಳು ಬರಲಿವೆ. ನೀವು ಬಹಳ ದಿನಗಳಿಂದ ಬಯಸಿದ ಒಂದು ಕನಸು ಈ ತಿಂಗಳಲ್ಲಿ ಸಾಕಾರವಾಗುವ ದಿಕ್ಕಿನಲ್ಲಿ ಸಾಗಲಿದೆ. ಕೆಲವು ಬಾಗಿಲುಗಳು ಮುಚ್ಚಿದರೂ ಅದಕ್ಕಿಂತ ಉತ್ತಮವಾದ ಹೊಸ ಬಾಗಿಲುಗಳು ತೆರೆದುಕೊಳ್ಳುವ ಸಾಧ್ಯತೆ ಇದೆ. ದೇವರು ನಿಮಗಾಗಿ ಉತ್ತಮವಾದ ದಾರಿಯನ್ನು ಸಿದ್ಧಪಡಿಸುತ್ತಿದ್ದಾನೆ ಎನ್ನುವ ಭಾವನೆ ಮೂಡಲಿದೆ. ಆದ್ದರಿಂದ ಯಾವುದೇ ಅವಕಾಶವನ್ನು ಕೈಚೆಲ್ಲದೆ ಧೈರ್ಯದಿಂದ ಮುಂದೆ ಸಾಗುವುದು ಅತ್ಯಂತ ಮುಖ್ಯ. ನಿಮ್ಮ ಮಾತಿನಲ್ಲಿರುವ ಪ್ರಾಮಾಣಿಕತೆ ಮತ್ತು ನಿಮ್ಮ ಹೃದಯದಲ್ಲಿರುವ ಒಳ್ಳೆಯತನ ಈ ತಿಂಗಳಲ್ಲಿ ನಿಮ್ಮ ದೊಡ್ಡ ಅದೃಷ್ಟವಾಗಲಿದೆ. ನೀವು ಇತರರಿಗೆ ಮಾಡುವ ಸಹಾಯ ಹಲವು ಪಟ್ಟು ಶುಭ ಫಲವಾಗಿ ನಿಮ್ಮ ಬಳಿಗೆ ಮರಳಿ ಬರಲಿದೆ. ಒಬ್ಬರಿಗೆ ನೀಡುವ ಪ್ರೋತ್ಸಾಹ, ಒಂದೊಳ್ಳೆಯ ಮಾತು ಅಥವಾ ಒಂದು ಸಣ್ಣ ಸಹಾಯವು ನಿಮ್ಮ ಜೀವನದಲ್ಲಿ ಪುಣ್ಯದ ರೂಪದಲ್ಲಿ ಫಲ ನೀಡಬಹುದು. ದೇವರ ಕೃಪೆ ಮತ್ತು ನಿಮ್ಮ ಸತ್ಕಾರ್ಯಗಳು ಸೇರಿ ನಿಮ್ಮ ಅದೃಷ್ಟವನ್ನು ಮತ್ತಷ್ಟು ಬಲಪಡಿಸುವ ಸಾಧ್ಯತೆ ಇದೆ.
ಜುಲೈ ತಿಂಗಳು ಮುಂದುವರಿದಂತೆ ನಿಮ್ಮ ಜೀವನದಲ್ಲಿ ಬೆಳವಣಿಗೆಗಳು ವೇಗ ಪಡೆಯಲಿವೆ. ನೀವು ಯಾವುದೇ ಕ್ಷೇತ್ರದಲ್ಲಿದ್ದರೂ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಬಹುದು. ನಿಮ್ಮ ಕನಸುಗಳನ್ನು ನನಸಾಗಿಸುವಂತಹ ವ್ಯಕ್ತಿಗಳನ್ನು ಭೇಟಿಯಾಗಬಹುದು. ನೀವು ನಿರೀಕ್ಷಿಸದ ಸ್ಥಳದಿಂದ ಸಹಾಯ ದೊರೆಯಬಹುದು. ಕೆಲವು ಸಂದರ್ಭಗಳಲ್ಲಿ ಅದೃಷ್ಟವೇ ನಿಮ್ಮ ಪರವಾಗಿ ಕೆಲಸ ಮಾಡುತ್ತಿರುವ ಅನುಭವವಾಗಬಹುದು. ಈ ಶುಭ ಸಮಯವನ್ನು ಸದುಪಯೋಗಪಡಿಸಿಕೊಂಡರೆ ಮುಂದಿನ ತಿಂಗಳುಗಳಿಗೂ ಯಶಸ್ಸಿನ ಭದ್ರ ಅಡಿಪಾಯ ಹಾಕಲು ಸಾಧ್ಯವಾಗಬಹುದು. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಶುಭ ಬೆಳವಣಿಗೆಯು ನಿಮ್ಮ ಆತ್ಮವಿಶ್ವಾಸವನ್ನು ಇನ್ನಷ್ಟು ಗಟ್ಟಿಗೊಳಿಸಬಹುದು. ಬಹಳ ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಉಳಿದಿದ್ದ ಒಂದು ಆಸೆ ಈ ಜುಲೈ ತಿಂಗಳಲ್ಲಿ ಈಡೇರುವ ಸಾಧ್ಯತೆ ಹೆಚ್ಚಾಗಬಹುದು. ನೀವು ನಿರೀಕ್ಷಿಸದ ಸಮಯದಲ್ಲಿ ನಿಮ್ಮ ಮುಂದೆ ಬರುವ ಒಂದು ಅವಕಾಶ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿರಬಹುದು. ಆದ್ದರಿಂದ ಈ ತಿಂಗಳಲ್ಲಿ ಬರುವ ಪ್ರತಿಯೊಂದು ಅವಕಾಶವನ್ನು ಗೌರವದಿಂದ ಸ್ವೀಕರಿಸಿ. ಸಣ್ಣ ಅವಕಾಶ ಎಂದು ನಿರ್ಲಕ್ಷ್ಯ ಮಾಡಿದ ವಿಷಯವೇ ಮುಂದೆ ದೊಡ್ಡ ಅದೃಷ್ಟದ ಬಾಗಿಲಾಗಿ ಪರಿಣಮಿಸಬಹುದು. ನಿಮ್ಮ ಜೀವನದಲ್ಲಿ ಧನದ ಹರಿವು ನಿಧಾನವಾಗಿ ಹೆಚ್ಚಾಗುವ ಯೋಗಗಳು ಕಂಡುಬರುತ್ತವೆ. ಒಂದೇ ಆದಾಯದ ಮೂಲಕ್ಕೆ ಸೀಮಿತವಾಗಿದ್ದ ನೀವು ಮತ್ತೊಂದು ಆದಾಯದ ಮಾರ್ಗವನ್ನು ಕಂಡುಕೊಳ್ಳುವ ಸಾಧ್ಯತೆ ಇದೆ. ಕೆಲವರಿಗೆ ಹೆಚ್ಚುವರಿ ಕೆಲಸದ ಮೂಲಕ ಆದಾಯ ಬರಬಹುದು. ಕೆಲವರಿಗೆ ಹಳೆಯ ಹೂಡಿಕೆಯಿಂದ ಉತ್ತಮ ಲಾಭ ದೊರೆಯಬಹುದು. ಮತ್ತೆ ಕೆಲವರಿಗೆ ಸ್ನೇಹಿತರ ಮೂಲಕ ಅಥವಾ ಪರಿಚಯಸ್ಥರ ಮೂಲಕ ಹೊಸ ಆದಾಯದ ಅವಕಾಶಗಳು ದೊರೆಯಬಹುದು. ಹಣಕಾಸಿನ ವಿಷಯದಲ್ಲಿ ದೇವರ ಅನುಗ್ರಹ ನಿಮ್ಮೊಂದಿಗಿರುವಂತೆ ಅನುಭವವಾಗಬಹುದು. ಕೈಗೆ ಬರುವ ಹಣವನ್ನು ಸರಿಯಾದ ರೀತಿಯಲ್ಲಿ ಬಳಸಿದರೆ ಮುಂದಿನ ತಿಂಗಳುಗಳಲ್ಲಿ ಇನ್ನಷ್ಟು ಐಶ್ವರ್ಯವನ್ನು ಕಾಣುವ ಯೋಗವಿದೆ. ಈ ತಿಂಗಳಲ್ಲಿ ನಿಮ್ಮ ಮನೆಗೆ ಲಕ್ಷ್ಮಿ ಕಟಾಕ್ಷ ಹೆಚ್ಚಾಗುವ ಸೂಚನೆಗಳಿವೆ ಎಂದು ಹೇಳಲಾಗುತ್ತದೆ. ಮನೆಗೆ ಹೊಸ ವಸ್ತುಗಳನ್ನು ಖರೀದಿಸುವ ಅವಕಾಶ ಬರಬಹುದು. ಕೆಲವರು ಚಿನ್ನ, ಬೆಳ್ಳಿ ಅಥವಾ ಅಮೂಲ್ಯ ವಸ್ತುಗಳನ್ನು ಖರೀದಿಸುವ ಯೋಗವನ್ನು ಹೊಂದಿರಬಹುದು. ಕೆಲವರಿಗೆ ಹೊಸ ವಾಹನ ಅಥವಾ ಹೊಸ ಆಸ್ತಿಯ ಬಗ್ಗೆ ಶುಭ ಸುದ್ದಿ ದೊರೆಯಬಹುದು. ಇಂತಹ ಅವಕಾಶಗಳು ನಿಮ್ಮ ಮನಸ್ಸಿಗೆ ಸಂತೋಷವನ್ನು ನೀಡುವುದರ ಜೊತೆಗೆ ಕುಟುಂಬದಲ್ಲೂ ಹೊಸ ಉತ್ಸಾಹವನ್ನು ಮೂಡಿಸಬಹುದು. ಜುಲೈ ತಿಂಗಳಲ್ಲಿ ನಿಮ್ಮ ಮಾತಿನ ಶಕ್ತಿಯೇ ನಿಮ್ಮ ಅದೃಷ್ಟವಾಗಬಹುದು. ನೀವು ಮಾತನಾಡುವ ಪ್ರತಿಯೊಂದು ಮಾತು ಜನರ ಮನಸ್ಸನ್ನು ಸೆಳೆಯುವ ಸಾಧ್ಯತೆ ಇದೆ. ನಿಮ್ಮ ಸಲಹೆ, ನಿಮ್ಮ ಅನುಭವ ಮತ್ತು ನಿಮ್ಮ ಆಲೋಚನೆಗಳಿಗೆ ಹೆಚ್ಚಿನ ಗೌರವ ಸಿಗಲಿದೆ. ನಿಮ್ಮ ಮೇಲೆ ವಿಶ್ವಾಸ ಇಡುವವರ ಸಂಖ್ಯೆ ಹೆಚ್ಚಾಗಬಹುದು. ಇದರಿಂದ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನವು ಉತ್ತಮವಾಗಲಿದೆ. ನಿಮ್ಮ ಹೆಸರನ್ನು ಗೌರವದಿಂದ ಉಲ್ಲೇಖಿಸುವಂತಹ ಸಂದರ್ಭಗಳು ಎದುರಾಗಬಹುದು. ನೀವು ಯಾವ ಕ್ಷೇತ್ರದಲ್ಲಿದ್ದರೂ ನಿಮ್ಮ ಪ್ರತಿಭೆಗೆ ಹೊಸ ವೇದಿಕೆ ದೊರೆಯುವ ಸಾಧ್ಯತೆ ಇದೆ. ನಿಮ್ಮಲ್ಲಿರುವ ಕೌಶಲ್ಯವನ್ನು ಸರಿಯಾದ ವ್ಯಕ್ತಿಗಳು ಗಮನಿಸಬಹುದು. ನೀವು ಬಹಳ ದಿನಗಳಿಂದ ಮಾಡಿದ ಪರಿಶ್ರಮ ಈಗ ಬೆಳಕಿಗೆ ಬರುವ ಸಮಯವಾಗಲಿದೆ. ಇದುವರೆಗೆ ನಿಮಗೆ ಸಿಗದಿದ್ದ ಮೆಚ್ಚುಗೆ ಈ ತಿಂಗಳಲ್ಲಿ ಸಿಗುವ ಸಾಧ್ಯತೆ ಇದೆ. ನಿಮ್ಮ ಸಾಧನೆಯನ್ನು ನೋಡಿ ಅನೇಕರಿಗೆ ಪ್ರೇರಣೆಯಾಗುವ ಅವಕಾಶವೂ ದೊರೆಯಬಹುದು. ಈ ಜುಲೈ ತಿಂಗಳಲ್ಲಿ ದೇವರ ಕೃಪೆಯಿಂದ ನಿಮ್ಮ ಪ್ರಯಾಣಗಳು ಕೂಡ ಶುಭ ಫಲವನ್ನು ನೀಡಬಹುದು. ಕೆಲಸದ ನಿಮಿತ್ತವಾಗಲಿ, ಕುಟುಂಬದೊಂದಿಗೆ ಆಗಲಿ ಅಥವಾ ದೇವರ ದರ್ಶನಕ್ಕಾಗಿ ಆಗಲಿ ನೀವು ಮಾಡುವ ಪ್ರಯಾಣಗಳು ಸಂತೋಷ ಮತ್ತು ಯಶಸ್ಸನ್ನು ತರಲಿದೆ. ಪ್ರಯಾಣದ ವೇಳೆ ಒಳ್ಳೆಯ ವ್ಯಕ್ತಿಗಳ ಪರಿಚಯವಾಗಬಹುದು. ಈ ಪರಿಚಯವೇ ಮುಂದಿನ ದಿನಗಳಲ್ಲಿ ನಿಮಗೆ ಅದೃಷ್ಟದ ದಾರಿಯನ್ನು ತೋರಿಸಲಿದೆ.